ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇವತ್ತಿನ ವಿಡಿಯೋ ಯಾಕೆ ಅಂದರೆ, ನಾನು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಪ್ರಾಡಕ್ಟ್ ಏನು, ಯಾವ ಥರ ಯೂಸ್ ಮಾಡೋದು, ಯಾಕೆ ನಾನು ಅದನ್ನು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವೇನಾದರೂ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ನ ನೋಡಿಲ್ಲ ಅಂದರೆ ನೀವು ಆ ವಿಡಿಯೋನ ನನ್ನ ಪ್ರೊಫೈಲ್ಗೆ ಹೋಗಿ ನೋಡ್ಬೋದು. ಇವತ್ತಿನ ನೈಟ್ ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳಿದ್ದೀನಿ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ, ನಾವು ಯಾವುದೇ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕಂದ್ರೂ ನಮ್ಮ ಫೇಸ್ನ ನೀಟಾಗಿ ಒಂದು ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಬೇಕು. ಸೊ ನಾನು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನಂತರ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಕ್ಲೆನ್ಸರ್ ಯೂಸ್ ಮಾಡಿ ನನ್ನ ಫೇಸ್ನ ವಾಶ್ ಬಂದಿದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಕ್ಲೆನ್ಸರ್ನ ಯೂಸ್ ಮಾಡ್ತೀರಾ ಆ ಕ್ಲೆನ್ಸರ್ನ ಯೂಸ್ ಮಾಡಿ ನಿಮ್ಮ ಫೇಸನ್ನು ವಾಶ್ ಮಾಡಿ. ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ, ನಾವು ಯಾವ ರೀತಿಯಾದ ಕ್ಲೆನ್ಸರ್ಸ್ನ ಚೂಸ್ ಮಾಡ್ಕೋಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಆ ವಿಡಿಯೋನ ನೋಡ್ಬೋದು. ನನ್ನ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ನಾನು ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಿರೋದು ಯಾವುದು ಅಂದರೆ, ಫಾಕ್ಸ್ಟೇಲ್ ಅವರ ನೈಟ್ ಗ್ಲೋಯಿಂಗ್ ಮಾಸ್ಕ್. ನೀವು ಈ ಮಾಸ್ಕನ್ನ ನೋಡಿರ್ಬೋದು, ಇಲ್ಲ ಈ ಪ್ರಾಡಕ್ಟ್ನ ನೀವು ನೋಡಿರ್ಬೋದು. ಇದ್ರ ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ಇದರಿಂದ ನಮ್ಮ ಸ್ಕಿನ್ನಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಇದು ನಾವು ನೈಟ್ ಇದನ್ನ ಅಪ್ಲೈ ಮಾಡಿ ಮಲ್ಕೊಂಡ್ರೆ ನಮಗೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಎಂಟೈರ್ ವೀಕ್ ನಮ್ಮ ಮುಖ ಗ್ಲೋಯಿಂಗ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಕೂಡ ತುಂಬ ಹೆಲ್ತಿಯಾಗಿ ಕಾಣುತ್ತೆ. ತುಂಬ ಫ್ಲಾಲೆಸ್ ಆಗಿರೋ ಲುಕ್ ನಮಗೆ ಸಿಗುತ್ತೆ. ಈ ಪ್ರಾಡಕ್ಟಲ್ಲಿ 4% ಗ್ಲೈಕಾಲಿಕ್ ಆ್ಯಸಿಡ್ ಮತ್ತು 3% ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ಎಕ್ಸ್ಫೋಲಿಯೇಷನಿಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಾಡಕ್ಟಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಪ್ರಾಡಕ್ಟಲ್ಲಿ ವಿಟಮಿನ್ B5 ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಿಗೆ ಬ್ರೈಟರ್ ಕಾಂಪ್ಲೆಕ್ಷನ್ ಕೂಡ ಈ ಪ್ರಾಡಕ್ಟ್ ನೀಡುತ್ತೆ. ಈ ಪ್ರಾಡಕ್ಟಿನ ಬೆನಿಫಿಟ್ ನಾವು ತಿಳ್ಕೊಂಡಾಯಿತು. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿದ ನಂತರ ನಾವೇನು ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬನ್ನಿ ಈ ಪ್ರಾಡಕ್ಟ್ ಯಾವ ಥರ ಇದೆ, ಇದು ಟೆಕ್ಸ್ಚರ್ ಯಾವ ಥರ ಇದೆ, ಇದು ನಮ್ಮ ಮುಖಕ್ಕೆ ಯಾವ ರೀತಿ ಹೊಂದ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ ಪಂಪಿಂಗ್ ಮೆಕ್ಯಾನಿಸಮ್ ಇರೋದ್ರಿಂದ ಇದು ನೀಟಾಗಿ ಅಪ್ಲೈ ಮಾಡ್ಕೋಬೋದು. ನಿಮಗೆ ಈ ಪ್ರಾಡಕ್ಟ್ ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಇಟ್ ಈಸ್ ಬೆಟರ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಕೈಗೆ ಈ ಥರ ಸ್ವಲ್ಪ ಪ್ರಾಡಕ್ಟ್ನ ತಗೊಂಡು ರಬ್ ಮಾಡಿ ನೀವು ಒಂದು 2 to 3 ಅವರ್ಸ್ ಬಿಟ್ಟು ನಂತರ ನಿಮಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಲಿ, ರ್ಯಾಷಸ್ ಆಗಲಿ ಏನೂ ಆಗಲಿಲ್ಲ ಅಂದರೆ ಮಾತ್ರ ನೀವು ನಿಮ್ಮ ಫೇಸಿಗೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು, ಇದು ಟೆಕ್ಸ್ಚರ್ ಈ ಥರ ಇದೆ, ವೈಟ್ ಕಲರ್, ತುಂಬ ಲೈಟ್ ವೇಟ್ ಆಗಿದೆ, ಜೆಲ್ ಬೇಸ್ಡ್ ವಾಟರ್ ಬೇಸ್ಡ್ ಟೆಕ್ಸ್ಚರ್ ಅಂತಲೇ ನೀವು ಹೇಳ್ಬೋದು. ಸೊ ಇದನ್ನು ನಾವು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ ನಂತರ ಇದನ್ನು ನಾವು ಅಪ್ಲೈ ಮಾಡ್ಕೋಬೋದು ನಮ್ಮ ಫೇಸಿಗೆ. 3 to 4 ಪಂಪ್ಸ್ ನೀವು ತೊಗೊಂಡ್ರೆ ಸಾಕು. ಎಂಟೈರ್ ನಿಮ್ಮ ಫೇಸ್ ಆ್ಯಂಡ್ ನಿಮ್ಮ ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನೀವೇನೇ ಅಪ್ಲೈ ಮಾಡಿಕೊಂಡ್ರೂ ನಿಮ್ಮ ನೆಕ್ಕನ್ನ ಮರಿಬೇಡಿ ಅಂತ ನಾನು ನನ್ನ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ನಾವು ಯಾವುದೇ ಸ್ಕಿನ್ ಕೇರ್ ಮಾಡಲಿ, ಏನೇ ಮಾಡಲಿ, ನಮ್ಮ ನೆಕ್ ಪಾರ್ಟ್ನ ಕೂಡ ಮರಿಬಾರ್ದು. ಬಿಕಾಸ್ ನಮ್ಮ ಫೇಸ್ ಒಂದು ಕಲರ್, ನಮ್ಮ ನೆಕ್ ಒಂದು ಕಲರ್ ಅಂದರೆ ಅದು ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ. ಸೊ ಅದಕ್ಕೆ ನಾವು ನಮ್ಮ ನೆಕ್ಗೂ ಕೂಡ ಯಾವುದೇ ಸ್ಕಿನ್ ಕೇರ್ ರುಟೀನ್ ಆಗಲಿ, ನಾವು ಯಾವುದೇ ಮಾಸ್ಕ್ ಅಪ್ಲೈ ಮಾಡಿದ್ರು ನಮ್ಮ ನೆಕ್ ಪಾರ್ಟಿಗೂ ಕೂಡ ಅಪ್ಲೈ ಮಾಡಬೇಕು. ಈವನ್ ನಮ್ಮ ಇಯರ್ಸಿಗೂ ಕೂಡ ಯಾವ್ಯಾವ ಪ್ರಾಡಕ್ಟ್ನ ಅಪ್ಲೈ ಮಾಡ್ಬೋದು ಆ ಪ್ರಾಡಕ್ಟ್ನ ನಾವು ಅಪ್ಲೈ ಮಾಡಬೇಕು.
ನೀವು ನೋಡ್ಬೋದು ನಾನು ಮಾಸ್ಕ್ ಹಾಕಿದ್ಮೇಲೆ ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಆಗ್ತಿದೆ. ಸೊ ಇವಾಗ ನಾವು ಈ ಮಾಸ್ಕ್ನ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಅದು ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗಕ್ಕೆ ಬಿಡಬೇಕು. ಅದು ಅಬ್ಸರ್ವ್ ಆಗಿದ ನಂತರ ನಾವು ಇದಕ್ಕೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಅಗೇನ್ ಮಾಯಿಶ್ಚರೈಸರ್ ನಿಮಗೆ ಆಪ್ಷನಲ್. ಈ ಮಾಸ್ಕ್ನೇ ಅಪ್ಲೈ ಮಾಡಿ, ಇದ್ರ ಮೇಲೆ ನಾನು ಬೇರೆ ಏನೂ ಅಪ್ಲೈ ಮಾಡಲ್ಲ ಅಂದರೂ ಇಟ್ ಇಸ್ ಓಕೆ. ನಿಮಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಂದ್ರೆ ನೀವು ಮಾಡ್ಬೋದು. ಇದೇನು ಮ್ಯಾಂಡೇಟ್ರಿ ಇಲ್ಲ, ನಿಮ್ಮ ಇಷ್ಟ. ನಿಮಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ನಾನು ಅಂದರೆ ಇದನ್ನು 5 ಮಿನಿಟ್ಸ್ ನಮ್ಮ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗೋಕ್ಕೆ ಬಿಟ್ಟು ನಂತರ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇಕ್ ಶ್ಯೂರ್ ನೀವು ಯಾವ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಿದ್ದೀರಾ ಅದು ಈ ಮಾಸ್ಕ್ ಜೊತೆ ಹೊಂದ್ಕೋಬೇಕು. ಸೊ ಆದಷ್ಟು ನಿಮ್ಮ ಸ್ಕಿನ್ ಕೇರಲ್ಲಿ ಸಿಮಿಲರ್ ಬ್ರ್ಯಾಂಡ್ಸ್ ಇಲ್ಲ ಒಂದೇ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. 2 ಬೇರೆ ಬೇರೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ನೀವು ಬೈ ಮಾಡಿ ಅಪ್ಲೈ ಮಾಡಿದ್ರೆ ಆ 2 ಪ್ರಾಡಕ್ಟಲ್ಲಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಏನಾದ್ರು ರಿಯಾಕ್ಷನ್ ಆಗಿ ನಿಮ್ಮ ಮುಖಕ್ಕೆ ರ್ಯಾಷಸ್ ಆಗಿರ್ಬೋದು, ಇಲ್ಲ ಆ್ಯಕ್ನಿ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಈ ಥರ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಒಂದೇ ರೀತಿಯಾದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಈ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನು ಯಾವಾಗ ವಾಶ್ ಮಾಡಬೇಕು ಅಂತ ಬನ್ನಿ ನೋಡೋಣ. ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಆದಮೇಲೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಇಟ್ ಇಸ್ ಆಪ್ಷನಲ್, ನಿಮ್ಮ ಇಷ್ಟ. ನಿಮಗೆ ಬೇಕಂದರೆ ನೀವು ಅಪ್ಲೈ ಮಾಡ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಇದನ್ನು ನೀವು ರಾತ್ರಿ ಪೂರ ಬಿಟ್ಟು ಬೆಳಗಿನ ಜಾವ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಲೂಕ್ ವಾರ್ಮ್ ವಾಟರಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡಬೇಕು. ಆ್ಯಂಡ್ ಮೇಕ್ ಶ್ಯೂರ್ ನೀವು ವಾಶ್ ಮಾಡಿದ ನಂತರ ನಿಮ್ಮ ಸ್ಕಿನ್ ಕೇರಲ್ಲಿ ಸನ್ಸ್ಕ್ರೀನ್ನ ಮಾತ್ರ ಮಿಸ್ ಮಾಡಬೇಡಿ. ಬಿಕಾಸ್ ಇದು ಎಕ್ಸ್ಫೋಲಿಯೇಟರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಸನ್ ಟ್ಯಾನಿಗೆ ತುಂಬ ವಲ್ನರಬಲ್ ಆಗಿರುತ್ತೆ. ಹಾಗಾಗಿ ನಾವು ಸನ್ಸ್ಕ್ರೀನ್ ಇಲ್ದಲೇ ಎಲ್ಲೂ ಆಚೆ ಹೋಗಬಾರ್ದು. ಸೊ ನೀವು ಈ ಮಾಸ್ಕ್ ಯೂಸ್ ಮಾಡಿದ ನಂತರ ಲ್ಯೂಕ್ ವಾರ್ಮ್ ವಾಟರಲ್ಲಿ ನಿಮ್ಮ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ನ ಫಾಲೋ ಮಾಡ್ಕೊಳ್ಳಿ. ನಂತರ ಸನ್ಸ್ಕ್ರೀನ್ನ ಹಾಕೋದು ಮರಿಬೇಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಏನಂದರೆ, ನೀವು ಇದನ್ನು ವೀಕ್ಲಿ 2 ಟೈಮ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬೇಡಿ. ನಾರ್ಮಲ್ ಡೇಸ್ ಅಂದರೆ ಇನ್ನು ಮಿಕ್ಕಿದ ದಿನ ನೀವು ನಿಮ್ಮ ರೆಗ್ಯುಲರ್ ನೈಟ್ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡಿ. ಇದನ್ನು ಬರೀ ವೀಕ್ಲಿ ಟ್ವೈಸ್ ಆರ್ ಒನ್ಸ್ ಆದರೂ ಓಕೆ. ಸ್ಟಾರ್ಟಿಂಗ್ ಬರೀ ಒನ್ಸ್ ಯೂಸ್ ಮಾಡಿ, ನೆಕ್ಸ್ಟ್ ಬರ್ತಾ ಬರ್ತಾ ನೀವು ಟ್ವೈಸ್ ಯೂಸ್ ಮಾಡ್ಬೋದು. ಬಟ್ 2 ಟೈಮ್ಸ್ಗಿಂತ ಜಾಸ್ತಿ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದ್ರು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಇಲ್ಲ ಯಾವುದಾದ್ರು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.